ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ನಟರಾಗಿರುವಂತಹ ರಾಜೇಶ್ ನಟರಂಗ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ. ಬೆಳಗ್ಗೆ ಬಹಳ ದುಃಖಕರ ಸುದ್ದಿಯೊಂದಿಗೆ ನಿಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ಮತ್ತೊಂದು ಹಿರಿಯ ಕೊಂಡಿ ಚಂದನವನದಿಂದ ಕಳಚಿ ಹೋಗಿದೆ. ಅವರು ಸೃಷ್ಟಿ ಮಾಡಿರುವಂತಹ ಇತಿಹಾಸ ಅದು ಯಾವತ್ತಿದ್ರೂ ಅಜರಾಮರ. ಯಾವ ರೀತಿ ಸ್ಮರಿಸ್ತೀರಿ ಸರ್ ಈ ಸಂದರ್ಭದಲ್ಲಿ? ಅದೇ ಒಂದು ಇರ್ರಿಪ್ಲೇಸಬಲ್ ಅಂತಾರಲ್ಲ ಆ ಥರ. ಅಂದ್ರೆ ಕೆಲವು ನಟರಿರ್ಬೋದು, ಕೆಲವರ ಕೆಲಸಗಳಿರ್ಬೋದು, ಅದು ಅವರೇ ಅದಕ್ಕೆ ಮೊದಲಿಗರಾಗಿರ್ತಾರೆ. ಅವರನ್ನ ನೋಡಿ ಬೇರೆ ಎಲ್ಲರೂ ಅದನ್ನ ಅನುಸರಿಸಕ್ಕೆ ಟ್ರೈ ಮಾಡ್ತೀವಿ. ಹಾಗಾಗಿ ಆ ಥರದ ಒಬ್ಬ ಅದ್ಭುತವಾದ ಒಂದು ಕನ್ನಡದ ನಟಿ. ಒಂದು ಹೆಮ್ಮೆ ಏನಂತ ಹೇಳಿದ್ರೆ ನಮ್ಮ ಹೊನ್ನಪ್ಪ ಭಾಗವತರವರು ಅವರನ್ನ ಪರಿಚಯಿಸಿದ್ರು. ಬಹಳ ಖುಷಿ ಆಗುತ್ತೆ. ಹಿಂದೆ ಎಂತೆಂಥ ಪಾತ್ರಗಳನ್ನ ಮಾಡಿದ್ದಾರೆ, ಎಷ್ಟು ಅದ್ಭುತವಾದ ಪಾತ್ರಗಳನ್ನ ಮಾಡಿದ್ದಾರೆ. ಅದರಲ್ಲೂ ರಾಜ್ಕುಮಾರ್ ಅವರ ಜೊತೆಗಂತೂ ಕನ್ನಡದಲ್ಲಿ ಅದ್ಭುತವಾದ ಕೃತಿಗಳನ್ನ ಕೊಟ್ಟಿದ್ದಾರೆ. ಇವತ್ತು ಎಲ್ಲವೂ ಬೆಂಚ್ ಮಾರ್ಕ್ ಅಂಡ್ ಬಹಳ ದುಃಖ ಆಗುತ್ತೆ. ಅಂಡ್ ಜೊತೆಗೆ ಇನ್ನೊಂದೇನ ಆಗುತ್ತೆ ಅಂದ್ರೆ ನಮ್ಗಳಿಗೆ ಅಥವಾ ಈಗಿನ ಜನರೇಷನ್ ನಟರು ಅಂತ ನಾವೇನು ಅನ್ಕೋತೀವಿ ಅಥವಾ ನಟಿಯರು ಅಂತ ಏನ್ ಅನ್ಕೊಂಡಿದೀವಿ, ನಮ್ಗೊಂದು ಬೆಂಚ್ ಮಾರ್ಕ್ ಬಿಟ್ಟು ಹೋಗಿದಾರೆ ಅವರು. ಶ್ರೇಷ್ಠತೆಯ ಒಂದು ಬೆಂಚ್ ಮಾರ್ಕ್. ಸೊ ಅದನ್ನ ತಲುಪೋದಕ್ಕೆ ನಮ್ಗೊಂದು ದೊಡ್ಡ ಸ್ಫೂರ್ತಿ ಅಂತ ಅನ್ಸುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅದನ್ನ ಕಳ್ಕೊಂಡು ಅದನ್ನ ನೋವನ್ನ ಅನುಭವಿಸ್ತಾರೆ ಎಲ್ಲರಿಗೂ ಭಗವಂತ ಶಾಂತಿಯನ್ನು ಕೊಡ್ಲಿ ಅಂತ ಕೋರ್ಕೋತೀನಿ. ಅಷ್ಟೇ ಹೇಳಕ್ ಸಾಧ್ಯ ಮೇಡಮ್. ಖಂಡಿತ ಸರ್. ಸರ್, ಯಾವತ್ತಾದ್ರೂ ವೈಯಕ್ತಿಕವಾಗಿ ಭೇಟಿಯಾಗುವಂತಹ ಅವಕಾಶ ಸಿಕ್ಕಿದ್ದಿದೆಯಾ ಸರ್ ತಮಗೆ? ಇಲ್ಲ, ನಾನು ಹತ್ರದಿಂದ ನೋಡಿದ್ದೀನಿ ಅಷ್ಟು ಬಿಟ್ರೆ ಭೇಟಿಯಾಗಿ ಮಾತಾಡಿದ್ದಾಗಲಿ ಆ ಥರದ್ದೆಲ್ಲ ಏನೂ ಇಲ್ಲ. ನಮ್ಗೆ ಯಾವಾಗಲೂ ಒಂದು ಕೀಳರಿಮೆಯೋ ಅಥವಾ ಅದೇನೋ ಗೊತ್ತಿಲ್ಲ. ಅಂದ್ರೆ ನಾವೇ ಹೋಗಿ ಮಾತಾಡ್ಸಕ್ಕೆ ನಮ್ಗೆ ಅವರೆಲ್ಲ ತೆರೆ ಮೇಲೆ ಬಂದು ಆ ಥರ ವಿಜೃಂಭಿಸಿದವ್ರು ನೋಡಿದಾಗ ನಮ್ಗೆ ಒಂದು ಸಣ್ಣ ಗಿಲ್ಟ್ ಇರೋದ್ರೆ, ಎಂಥ ದೊಡ್ಡ ನಟಿ, ಎಂಥ ದೊಡ್ಡ ವ್ಯಕ್ತಿತ್ವ, ಇವ್ರನ್ನ ನಾವು ಮೀಟ್ ಮಾಡಕ್ಕಾಗತ್ತಾ, ಮಾತಾಡ್ಸೋ ಯೋಗ್ಯತೆ ಇದೆಯಾ ನಮಗೆ ಅಂತ. ಹಾಗಾಗಿ ಭೇಟಿ ಮಾಡಿ ಮಾತಾಡಿದ್ದೆಲ್ಲ ಇಲ್ಲ, ಹತ್ತಿರದಿಂದ ನೋಡಿದ್ದು ಫಂಕ್ಷನ್ಗಳಲ್ಲಿ ಈ ಥರದ್ದೆಲ್ಲ ಇದೆ. ಸುಂದರಿ, ಆಗಿನ ಅಂದ್ರೆ ಕಾಲದ ಸುಂದರಿ, ಬಹುಭಾಷಾ ನಟಿ. ಸೊ ತುಂಬಾ ಆಕ್ಸೆಸಿಬಲ್ ಅಲ್ಲ ಅಂತ ನಮ್ಗೆ ನಾವು ಅಂದ್ಕೊಂಡು ದೂರದಿಂದ ನೋಡಿ ಸಂತೋಷ ಪಡುವಂಥದ್ದು. ಅದು ಅಷ್ಟೇ ನಮ್ಮ ಭಾಗ್ಯಕ್ಕೆ ಸಿಕ್ಕಿದ್ದು ಅನ್ಸ್ತು. ನಿಜ. ಅವರು ಹಾಕಿಕೊಟ್ಟಂತಹ ಆ ಗೈಡ್ಲೈನ್ ಅಥವಾ ಆ ಒಂದು ಹೆಜ್ಜೆಯ ತೋರಿಸಿದಂತಹ ದಾರಿ ಏನಿದೆ, ಬಹುಶಃ ಅದು ಮುಂದಿನ ಎಲ್ಲ ಯುವ ಪೀಳಿಗೆಗೂ ಮಾರ್ಗದರ್ಶನ ಅಂತ ಅನ್ಸುತ್ತೆ ಸರ್. ಖಂಡಿತ. ಅಂಡ್ ಅವರು ಮಾಡ್ತಾ ಇದ್ದ ಅವ್ರು ಕೆಲಸ ಮಾಡ್ತಾ ಇದ್ದ ಕಾಲದಲ್ಲಿ ಇದ್ದಂತ ಕನ್ಸ್ಟ್ರೈನ್ ನಲ್ಲಿ ಅವರು ಆ ಥರದೊಂದು ಕೃತಿಗಳನ್ನ ಕೊಟ್ರಲ್ಲ, ಅದಕ್ಕೆ ನೆನ್ಸ್ಕೊಂಡ್ರೆ ನಾವು ಇವತ್ತು ಏನೂ ಮಾಡ್ತಾ ಇಲ್ಲ ಅನ್ಸುತ್ತೆ. ಅವರು ರೀಚ್ ಆದ ಒಂದು ಹೈಟ್ಸ್ ಇರ್ಬೋದು, ಮಾಡಿದ ಪಾತ್ರಗಳಿರ್ಬೋದು, ಅದೊಂದು ದೊಡ್ಡ ಖಾಲಿ ಜಾಗ ಇದೆ. ಅದನ್ನ ತುಂಬೋದಕ್ಕೆ ಅವರು ಆ ಥರದ ಪಾತ್ರಗಳನ್ನ ಮಾಡಿ ಹೋಗಿದ್ದಾರೆ. ಸೊ ಅದನ್ನ ಯಾರಾದ್ರೂ ತುಂಬೋರು ಅದರಿಂದ ಸ್ಫೂರ್ತಿ ತಗೊಂಡು ಆ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ ನನಗೆ. ರೈಟ್ ಸರ್. ಥ್ಯಾಂಕ್ ಯು ರಾಜೇಶ್ ನಟರಂಗ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ.